ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ತಾರಕಕ್ಕೇರ್ತಾ ಇದೆ. 4000 ಕಿಲೋಮೀಟರ್ ಒಳಗೆ ನುಗ್ಗಿ ಡ್ರೋನ್ ಅಟ್ಯಾಕ್ ಮಾಡಿದೆ. ರಿಮೋಟ್ ಕಂಟ್ರೋಲ್ ಮೂಲಕ ರಷ್ಯಾ ಮೇಲೆ ದಾಳಿ ನಡೆಸಲಾಗಿರುವುದು. ರಷ್ಯಾದ ಪ್ರಮುಖ 41 ಬಾಂಬರ್ ಜೆಟ್ಗಳು ಕೂಡ ಧ್ವಂಸವಾಗಿದೆ. ಸುಮಾರು 6 ತಿಂಗಳಿನಿಂದ ಪ್ಲಾನ್ ಮಾಡಿದ್ದ ಉಕ್ರೇನ್ ರಹಸ್ಯ ಪಡೆ ರಷ್ಯಾದೊಳಗೆ ಡ್ರೋನ್ ಕಳ್ಳಸಾಗಣೆಯನ್ನ ಕೂಡ ಉಕ್ರೇನ್ ಮಾಡಿತ್ತು. ಕಂಟೈನರ್ಗಳಲ್ಲಿ ಮರದ ಬಾಕ್ಸ್ನಲ್ಲಿ ಡ್ರೋನ್ ಅನ್ನ ಸವಾರಿ ಅಥವಾ ಸಾಗಾಣೆ ಮಾಡಲಾಗಿತ್ತು. ರಷ್ಯಾದೊಳಗೆ ಡ್ರೋನ್ ಕಳ್ಳಸಾಗಣೆಯನ್ನ ಉಕ್ರೇನ್ ಮಾಡಿರುವುದಾಗಿ ಬಹಿರಂಗವಾಗಿದೆ. ಕಂಟೈನರ್ನಲ್ಲಿ ಮರದ ಸೀಲ್ಡ್ ಬಾಕ್ಸ್ನಲ್ಲಿ ಡ್ರೋನ್ ಅನ್ನ ಕಳುಹಿಸಿಕೊಡಲಾಗಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಈಗಾಗಲೇ ಉಕ್ರೇನ್ ರಷ್ಯಾ ದಾಳಿ ವಿಶ್ವದಾದ್ಯಂತ ವ್ಯಾಪಕವಾಗಿ ಸಂಚಲನವನ್ನ ಮೂಡಿಸ್ತಾ ಇರೋದು. ಏನಾಗ್ಬಿಡುತ್ತೆ, ಯಾವ ದೇಶ ಭಸ್ಮವಾಗುತ್ತೆ ಅನ್ನುವಂತಹ ಭಯದಲ್ಲೇ ಇರುವಂಥದ್ದು. ಇದರ ಮಧ್ಯದಲ್ಲಿ ರಿಮೋಟ್ ಕಂಟ್ರೋಲ್ ಮೂಲಕ ಉಕ್ರೇನ್ ರಷ್ಯಾದ ಮೇಲೆ ದಾಳಿ ನಡೆಸಿದೆ. ಇದೆಲ್ಲದಕ್ಕೂ ಕೂಡ 6 ತಿಂಗಳಿನಿಂದ ಕೂಡ ಪ್ರೀ ಪ್ಲಾನ್ ನಡೆಸಲಾಗಿತ್ತು ಅನ್ನುವಂತಹ ಭಯಾನಕ ಅಂಶ ಕೂಡ ಬಯಲಾಗಿರುವಂಥದ್ದು. ಇನ್ನು ರಷ್ಯಾ ಮೇಲಿನ ಡ್ರೋನ್ ದಾಳಿ ಬಗ್ಗೆ ಉಕ್ರೇನ್ ಸೇನೆ ಮಾಹಿತಿಯನ್ನ ರವಾನಿಸಿರೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಷ್ಯಾದೊಳಗೆ ಕಳ್ಳ ಸಾಗಾಣಿಕೆಯ ಮೂಲಕ ಡ್ರೋನ್ ಅನ್ನ ಕಳುಹಿಸಿ ಕೊಡಲಾಗಿತ್ತು ಅನ್ನೋದು ಕೂಡ ಬಹಿರಂಗವಾಗಿರುವುದು.